ಇನ್ನು ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಸೆಟ್ ಅಲ್ಲಿ ವಿಜಯಲಕ್ಷ್ಮಿ ಮ್ಯಾಮ್, ವಿನೀಶ್ ಅವರು, ದಿನಕರ್ ಸರ್ ಎಲ್ಲ ಬರ್ತಾ ಹೋಗ್ತಾ ಇದ್ರು. ಸೊ ಅವ್ರ ಸಪೋರ್ಟ್ ಎಷ್ಟಿತ್ತು ಅಂತ ಟೆಕ್ನಿಷಿಯನ್ಸ್ ಇಲ್ಲ ಅದು ಮೇಡಮ್, ವಿಜಯಲಕ್ಷ್ಮಿ ಮೇಡಮ್ ತುಂಬಾ ಸಪೋರ್ಟ್ ಮಾಡೋರು. ಮೊನ್ನೆನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತೇಳಿ ತುಂಬಾ ಹೊಗಳಿದ್ರು, ಪ್ರೈಸ್ ಮಾಡಿದ್ರು. ಸೊ ನಾನು ಜಾಸ್ತಿ ಮಾತಾಡಲ್ಲ, ಬಟ್ ಸಿಗ್ದಾಗ ಈಗೆಲ್ಲ ಒಂದು ಹೇಳ್ಬೇಕಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಂತು ಮಾಸ್ಟರ್ ಅಂತ ಹೇಳಿ ತುಂಬಾ ಹೊಗಳ್ತಾರೆ. ಮೊನ್ನೆನೂ ಅಷ್ಟೇ ತುಂಬಾ ಹೊಗಳಿದ್ರು. ಅಂದ್ರೆ ಅವ್ರಿಗೆ ಅಷ್ಟು ಬ್ಯಾಕ್ ಪೇನ್ ಇದ್ರು ನೀವು ಅಷ್ಟು ಅವ್ರ ಹಿಂದೆ ನಿಂತು ಅಷ್ಟು ಚೆನ್ನಾಗಿ ಮಾಡ್ಸಿದಿರಲ್ಲ, ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಗುತ್ತೆ ನಮ್ಗೆ ಅದೆಲ್ಲ ಕೇಳಿದಾಗ. ದರ್ಶನ್ ಅವ್ರಿಗೆ ಒಂಥರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾ ಇದ್ರಿ, ಇದೊಂಥರ ಕೋಇನ್ಸಿಡೆಂಟ್. ಅಂದ್ರೆ ಒಬ್ಬ ಟೆಕ್ನಿಷಿಯನ್, ಒಬ್ಬ ಕಲಾವಿದ, ಅವ್ರಿಬ್ರ ಮಧ್ಯೆ ಒಂದ್ ಒಳ್ಳೆ ಬಾಂಡಿಂಗ್ ಬೆಳೆದ್ರೆ ಮಾತ್ರ ಈ ತರದ ಕೊಲಾಬ್ರೇಷನ್ಸ್ ರಿಪೀಟೆಡ್ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ರಾಬರ್ಟ್ ಕ್ರಾಂತಿಯಿಂದ ಕಂಟಿನ್ಯೂ ಆಗ್ತಾ ಇದೆ. ಸೊ ಅವತ್ತಿಂದ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರಲ್ಲಿ ಬೆಸ್ಟ್ ಕ್ವಾಲಿಟೀಸ್ ಏನು ಅಂತ? ಸರ್ ಅವ್ರ ಮನ್ಸು ಸರ್, ಅಂದ್ರೆ ನಾವು ಹೋದಾಗ ಅಷ್ಟೇ ಚೆನ್ನಾಗಿ ಮಾತಾಡ್ಸ್ತಾರೆ. ನಾನು ಫಸ್ಟ್ ಸಿನಿಮಾ ಹೋದಾಗ್ಲೂ ಅಷ್ಟೇ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ಈ ಸಿನಿಮಾ ಲಾಸ್ಟ್ ಸಾಂಗ್ ಮಾಡ್ಬೇಕಾದ್ರೂ ಅವ್ರು ಅಷ್ಟೇ ಚೆನ್ನಾಗಿ ಅಷ್ಟೇ ಬಾಂಡಿಂಗ್ ಅಲ್ಲಿ ಮಾತಾಡ್ಸಿದ್ರು. ಏನೇ ಹೇಳು, ನಾವು ನಮ್ದೇನೋ ಒಂದು ಇದ್ದಾಗ ಹೋಗಿ ಚೆನ್ನಾಗಿ ಮಾಡ್ತೀಯ, ಚೆನ್ನಾಗಿ ಆಗ್ತೀಯ, ಹೋಗು ನೀನು ಇನ್ನೂ ಬೆಳಿತೇವೆ ಹೋಗು ಅಂತ ಯಾವಾಗಲೂ ಒಂದು ಪಾಸಿಟಿವ್ನೆಸ್ ಅಲ್ಲೇ ಯಾವಾಗಲೂ ಒಂದು ವಿಶ್ ಮಾಡ್ತಾರಲ್ಲ, ಅದು ಅವರಲ್ಲಿ ನನ್ಗೆ ಇಷ್ಟ ಆಗಿದೆ ಸರ್. ವೀಕ್ಷಕರೇ, ನಿಮ್ಗೆ ಗೊತ್ತಿಲ್ವೋ ಗೊತ್ತಿಲ್ಲ, ರಾಬರ್ಟ್ ಸಂತು ಅಂತ ನಾನು ಸಂದರ್ಶನ ಮಾಡ್ತಾ ಇರ್ತಕ್ಕಂತ ಈ ಟೆಕ್ನಿಷಿಯನ್ ಬಂದು ನಮ್ಮ ಸ್ಯಾಂಡ್ಲ್ವುಡ್ ನಲ್ಲ ಒನ್ ಆಫ್ ದ ಆಲ್ ಟೈಮ್ ಫೇವರಿಟ್ ಕೊರಿಯೋಗ್ರಾಫರ್, ಸ್ಟಾರ್ ಕೊರಿಯೋಗ್ರಾಫರ್ ಅಂತ ನಾವು ಯಾರನ್ನೆಲ್ಲ ಕರಿತೀವಿ, ಮುರಳಿ ಮಾಸ್ಟರ್ ಅವರ ಸೋದರಳಿಯ ಇವರು. ಮುರಳಿ ಮಾಸ್ಟರ್ಗಂತೂ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಇರ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಇರ್ಬೋದು, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರು ಇರ್ಬೋದು, ಅವ್ರು ಮೂವರ್ಗುನು ಬಹುತೇಕ ಸಿನಿಮಾಗಳಿಗೆ ಸಾಂಗ್ಸ್ಗೆ ಕೊರಿಯೋಗ್ರಫಿ ಮಾಡಿದ್ದು ಇವರ ಸೋದರ ಮಾವ ಮುರಳಿ ಮಾಸ್ಟರ್. ಮುರಳಿ ಮಾಸ್ಟರ್ ಗರಡಿಯಿಂದಾನೇ ಬಂದಿರತಕ್ಕಂತ ಸಂತು ಕೂಡ ಇವತ್ತು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದ್ದಾರೆ. ತುಂಬಾ ಕಡಿಮೆ ಕಾಲಾವಧಿಯಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಸಾಂಗ್ಗಳಿಗೆ ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ. ಸೊ ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಮುರಳಿ ಮಾಸ್ಟರ್ ಇಂದ ಎಷ್ಟು ಇನ್ಸ್ಪಿರೇಷನ್ ತಗೊಂಡಿದ್ದೀರಾ ನೀವು ಅನ್ಸುತ್ತೆ? ಸರ್ ತುಂಬಾ ಇನ್ಸ್ಪಿರೇಷನ್ ಸರ್, ಯಾಕಂದ್ರೆ ಅವ್ರ ಜೊತೆನೆ ಬೆಳ್ದಿದ್ ನಾನು, ಅವ್ರ ಮನೆಯಲ್ಲೇ ಬೆಳ್ದಿದ್ ನಾನು. ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ರು ನಮ್ಮ ಅಜ್ಜಿ ಮನೆಗೆ. ಸೊ ಅಲ್ಲೇ ಬೆಳೆದಿ ಅವ್ರ ಜೊತೆನೆ ಕಲ್ತಿ, ಆಮೇಲೆ ಅವ್ರದೊಂದು ಹಂಬಲ್ ಒಂದು ಬೆಳಿಬೇಕು, ಜೊತೆಲಿ ಇರೋರು ಬೆಳಿಬೇಕು. ಈಗ ಅವರಿಂದ ನಾವೇನೋ ಕಲ್ತಿದೀವಿ ಅಂದ್ರೆ ಯಾವಾಗ್ಲೂ ಅಷ್ಟೇ. ಅಲ್ಲಿಂದ ನಾನು ಚಿಕ್ಕ ವಯಸ್ಸಿಂದನೂ ಅವ್ರು ನನ್ಗೆ ಹೇಳ್ಕೊಟ್ಟಿದ್ದ ಅದೇನೆ, ಇವತ್ತು ನೀನ್ ಏನ್ ಮಾಡ್ತಿದ್ಯಲ್ಲ, ನಾಳೆ ಅದನ್ನ ನಿನಗೆ ಹಿಂದೆ ಹುಡ್ಕೊಂಡ್ಬರುತ್ತೆ. ಅಂದ್ರೆ ನೀನ್ ಇವತ್ತು ಒಳ್ಳೆ ಸ್ಟೇಜ್ಗೆ ಹೋಗಿ ನಿಂತ್ಕೊಂಡ್ರೆ ನಿನ್ನ ಹುಡ್ಕೊಂಡು ಎಲ್ಲಾನು ಬರುತ್ತೆ. ದುಡ್ಡು ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಸೊ ನೀನು ಅಲ್ಲಿ ಬೆಳೆಯೋವರೆಗೂ ನೀನೊಂದು ಸ್ಟ್ಯಾಂಡರ್ಡ್ ಆಗಿರೋ, ಅಂದ್ರೆ ತುಂಬಾ ಬುದ್ಧಿ ಹೇಳಿ ನನ್ಗೆ ಕಲ್ಸಿರೋದು ಸರ್. ಆಮೇಲೆ ಅವ್ರ ಜೊತೆ ಇದ್ದು ಅವರಿಂದ ಒಂದು ಕ್ವಾಲಿಟೀಸ್ ಏನೇನು ಕಲ್ತಿದ್ದೀನಿ ಅಂದ್ರೆ, ಒಂದು ಒಳ್ಳೆ ಕೊರಿಯೋಗ್ರಫಿ ಆಗಿರ್ಬೋದು, ಆಮೇಲೆ ಒಂದು ಆರ್ಟಿಸ್ಟ್ ಹತ್ರ ಹೆಂಗ್ ಇರಬೇಕು, ಓಕೆ ಒಂದು ಆರ್ಟಿಸ್ಟ್ಗೆ ಬರಲ್ಲ ಅಂದ್ರೆ ಹೆಂಗ್ ಮಾಡಿಸ್ಬೇಕು, ಒಂದಷ್ಟು ವಿಷಯಗಳು ಕಲ್ತಿರೋದಕ್ಕೆ ಇವತ್ತು ನಾನು ಇಲ್ಲಿ ಇದೀನಿ ಅಂತ ಅನ್ಸುತ್ತೆ. ನೀವು ಬಹುಶಃ ಬೇರೆ ಸ್ಟಾರ್ಗಳ ಜೊತೆ ವರ್ಕ್ ಮಾಡಿಲ್ಲ ಅನ್ಸುತ್ತೆ. ಈಗ ರೀಸೆಂಟ್ ಆಗಿ ನೀನಾಸಂ ಸತೀಶ್ ಅವ್ರ ಜೊತೆ ಮತ್ತೆ ಚಿಕ್ಕಣ್ಣ ಅವರ ಉಪಾಧ್ಯಕ್ಷ ಸೇರಿದಂತೆ ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದಿರಾ. ಯಶ್ ಅವ್ರ ಜೊತೆ ಮತ್ತೆ ಸುದೀಪ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡೋದಕ್ಕೆ ಆಕ್ಚುಲಿ ಸರ್ ಹೇಳ್ಬೇಕಂದ್ರೆ ಫಸ್ಟ್ ಸಿನಿಮಾ ನಂದು ಯಶ್ ಅವ್ರ ಜೊತೆನೆ ಮಾಡ್ಬೇಕಾಯ್ತು. ಯಾವ ಸಿನಿಮಾ? ಯಾಕಂದ್ರೆ ನಾನು ಅವ್ರ ಫಸ್ಟ್ ರಾಕಿ ಸಿನಿಮಾಯಿಂದನೂ ನಾನೇ ಅವ್ರ ಜೊತೆಲಿ ಇದ್ದಿದ್ದು, ಅಂದ್ರೆ ಅವ್ರ ಟ್ರೈನರ್ ಆಗಿ. ಸೊ ಅಂದ್ರೆ ಇಬ್ರು ಬ್ರದರ್ಸ್ ತರಾನೇ ಇದ್ವಿ ಅವಾಗ. ಅಂದ್ರೆ ತುಂಬಾ ಚೆನ್ನಾಗಿ, ಅಂದ್ರೆ ಅವ್ರಿಗೆ ತುಂಬಾ ಇಂಟ್ರೆಸ್ಟ್, ಅಂದ್ರೆ ಇದು ಮಾಡ್ಬೇಕಂದ್ರೆ ಮಾಡ್ಬೇಕು, ಆತರ ತುಂಬಾ ಹಾರ್ಡ್ ವರ್ಕ್ ಅವರು. ಅವ್ರ ರಾಕಿ ಸಿನಿಮಾನು ನಾನು ಅವ್ರ ಜೊತೆನೇ ಇದ್ದಿದ್ದು. ಯಾಕಂದ್ರೆ ಮುರಳಿ ಮಾಸ್ಟರ್ ಮಾಡಿದ ಎಲ್ಲಾ ಸಾಂಗುನು ಟಿಲ್ KGF ಒಂದು ಮಾಡಿಲ್ಲ, ಅಲ್ಲಿವರೆಗೂ ಎಲ್ಲ ಮಾಡಿದ್ದು. ಸೊ ಅವ್ರು ಯಾವಾಗ್ಲೂ ಹೇಳೋರು, ನೀನ್ ಕೊರಿಯೋಗ್ರಾಫರ್ ಆಗ್ತೀರಾ, ನನ್ನ ಸಿನಿಮಾದೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡ್ಸೋದು ಅಂತ. ಅದೇ ತರಾನೇ ಮೈ ನೇಮ್ ಇಸ್ ಕಿರಾತಕ ಅಂತ ಒಂದು ಅನೌನ್ಸ್ ಆಗಿತ್ತು. ಅದರಲ್ಲಿ ಸಾಂಗು ಕೊಟ್ಟು ಈ ಸಾಂಗ್ ನೀನೇ ಮಾಡೋ, ನೀನ್ ಇಂಟ್ರೊಡ್ಯೂಸ್ ಆಗ್ಬೇಕು ನನ್ನ ಸಿನಿಮಾದಲ್ಲ ಅಂತೇಳಿ ರಿಹರ್ಸಲ್ಗೂ ಬಂದು ರಿಹರ್ಸಲ್ ಮಾಡಿದ್ರು ಅವರು. 2-3 days ರಿಹರ್ಸಲ್ ಆಯ್ತು. ಅದು ಗೊತ್ತಿಲ್ಲ ಏನು ಅಂತ. ಇಲ್ಲಾಂದ್ರೆ ನಾನು ಅವ್ರಿಗೆ ಫಸ್ಟ್ ಸಿನಿಮಾ ಅವ್ರಿಗೆ ಮಾಡ್ಬೇಕಾಯ್ತು. ಅದು ನಿಲ್ತು. ಅದಾದ್ಮೇಲೆ ತಿರ್ಗಾ ನಾನು ಮಾಸ್ಟರ್ ಕಾರ್ಡ್ ತಗೊಂಡು ಹೋಗ್ತೇನೆ. ನಾನು ಆಕ್ಚುಲಿ ಅದು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶಾಟ್ ಮಾಡ್ಬೇಕಾದ್ರೆ ಸೈನ್ ಹಾಕೋಣ ನನ್ನ ಮಾಸ್ಟರ್ ಕಾರ್ಡ್ ಅಂತ ಇದ್ದಿದ್ದು. ಸೊ ಅದು ಹಂಗೆ ನಿಲ್ತು. ಸೊ ಅದಾದ್ಮೇಲೆ ಮತ್ತೆ ಲಾಕ್ಡೌನ್ ಸ್ಟಾರ್ಟ್ ಆಯ್ತು. ಸೊ ಅವಾಗಷ್ಟೇ ಕಾರ್ಡ್ ತಗೊಂಡಿದ್ದೆ. ಕಾರ್ಡ್ ತಗೊಂಡ ತಕ್ಷಣ ಲಾಕ್ಡೌನ್. ಅದು ಆ ಗ್ಯಾಪ್ ಅಲ್ಲೇ ಇದು ರಾಬರ್ಟ್ ಸಿನಿಮಾ ಮಾಡಿದ್ದು. ಸೊ ಇಲ್ಲಾಂದಿದ್ರೆ ನಾನು ಏನೋ ಗೊತ್ತಿಲ್ಲ, ಅದೆಲ್ಲ ಆಗೋದು ಅದೇ ಅನ್ಸುತ್ತೆ. ದೇವ್ರು ವೆಯ್ಟ್ ಮಾಡೋ ನಿನ್ಗೆ ಬೇರೆನೇ ಇದೆ ಅಂತ ಅನ್ಸುತ್ತೆ. ಸೊ ಇಲ್ಲ ಅಂದ್ರೆ ನಾನು ಯಶ್ ಅವ್ರ ಜೊತೆ ಫಸ್ಟ್ ಸಿನಿಮಾ ಅಂತ ಇಟ್ಟಿದ್ದು. ಅದಾದ್ಮೇಲೆ ಅಂದ್ರೆ ಈಗ ಅನ್ಫಾರ್ಚುನೇಟ್ ಆಗಿ ಅದ್ರಲ್ಲಿ ಮಾಡಕ್ ಆಗ್ಲಿಲ್ಲ, ನಿಮ್ಗೆ ಆ ಸಿನಿಮಾ ನಿಂತೋಯ್ತು. ಈಗ ನೀವು ಒಬ್ಬ ಒಳ್ಳೆ ಕೊರಿಯೋಗ್ರಾಫರ್ ಆಗಿ ಶೈನ್ ಆಗ್ತಾ ಇದ್ದೀರಾ. ಇತ್ತೀಚೆಗೆ ಯಶ್ ಅವ್ರು ಎಲ್ಲಾದ್ರೂ ಸಿಕ್ಕಿದ್ದುಂಟಾ?
ಮಾತಾಡಿದ್ದುಂಟಾ? ಸರ್ ಸರ್ಪ್ರೈಸ್ ಆಗಿ ಮೊನ್ನೆ ನನ್ನ ವೈಫ್ ಬರ್ತ್ಡೇಗೆ ಒಂದು ಹೋಟ್ಲಿಗೆ ಹೋಗಿದ್ದೆ, Okay. ಅವ್ರಿಗೆ ಡಿನ್ನರ್ಗೆ ಅಂತ ಹೋಗಿದ್ವಿ. ಓಕೆ ನಾನು ನನ್ನ ಮಗು ವೈಫು ಅಲ್ಲಿ ಫೋಟೋ ತೆಗ್ಸ್ಕೊಂತ ಅದು ಒಂದ್ ಕಡೆ. ಓಕೆ ಹಿಂದೆಗಡೆಯಿಂದ ಬಂದ್ರು, ನನಗೆ ಗೊತ್ತಿಲ್ಲ, ಓಕೆ ಫುಲ್ ಮಾಸ್ಕ್ ಹಾಕೊಂಡಿದ್ರು. ನನ್ನ ವೈಫ್ ಅವ್ರ ಬಾಡಿ ಗಾರ್ಡ್ ಏನೋ ನೋಡಿದಾರೆ, ಓಕೆ ಅವಳಿಗೂ ಗೊತ್ತಾಗಿಲ್ಲ, ಅವಳು ಸುಮ್ಮನೆ ಆಗೋದು. Okay. ನಾನು ಹಿಂದೆ ಹಿಂಗೆ ಫೋಟೋ ಹಿಡಿಯಕ್ಕೆ ಹಿಂದೆ ಹೋದ್ರೆ ಹಿಂದೆ ಟಚ್ ಆದ್ರು. ಓಕೆ ತಿರುಗಿ ನೋಡಿದ್ರೆ ಮಾಸ್ಕ್ ಹಾಕಿದ್ರು. ಇದು ಅಂತ ನೋಡಿದ್ರೆ ಏನೋ ಸಂತೋ ಅಂತ ಮಾತಾಡಿದ್ರು. ವಾಯ್ಸಲ್ಲಿ ಕಂಡಿಡ್ದೆ, ಹೆಂಗ್ ನಡೀತಿದೆ ಏನ್, ನನಗೆ ಮಾತೇ ಬರ್ತಿಲ್ಲ. ಅಯ್ಯೋ ಯಶೋರ ಅಂತ ಓಕೆ ನಾನು ಮಾತಾಡಕ್ಕೆ. ಆಮೇಲೆ ಅವರೇ ಮಾತಾಡ್ತಾ ಇದಾರೆ, ಹೆಂಗ್ ನಡೀತಿದೆ ಮಗ, ಏನ್ ಮಾಡ್ತಿದ್ದೆ ಇವಾಗ, ಎಲ್ಲ ಓಕೆನಾ, ಆಲ್ ಓಕೆನಾ. ಆಮೇಲೆ ನನ್ನ ವೈಫ್ ತುಂಬಾ, ಅವ್ರಿಗೂ ಗೊತ್ತು, ನಮ್ಮ ವೈಫ್ ತುಂಬಾ ಕ್ಲೋಸ್. ಹೆಂಗಿದ್ಯಮ್ಮ, ಜೂನಿಯರ್ಸ್ ಅಂತೂ ಹಂಗೆ ಹಿಂಗೆ ಅಂತೇಳಿ ಓಕೆ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಸರಿ. ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ಈಗ ಲಾಸ್ಟ್ ಈ ಮಂತ್ ಅಲ್ಲೇ ನವೆಂಬರ್ ಅಲ್ಲಿ ಸಿಕ್ಕಿದ್ರು. ಸೊ ಫಸ್ಟ್ ಡೇ ಹೆಂಗ್ ಮಾತಾಡಿದ್ರು, ಇವತ್ತು ಹಂಗೆ ಮಾತಾಡಿದ್ರು. ಅದೊಂದು ಖುಷಿ ಆಯ್ತು. ಸುದೀಪ್ ಸರ್ ಜೊತೆ ಯಾವತ್ತಾದ್ರೂ ಕೆಲಸ ಮಾಡ್ಬೇಕು ಅನ್ನೋ ಬಯಕೆ ಇದೆಯಾ ಅಥವಾ ಒಂದು ಡ್ರೀಮ್ ಇದೆಯಾ? ಸರ್ ಮಾಡಿದ್ದೀನಿ, ಅಂದ್ರೆ ಅಸ್ಟೆಂಟ್ ಆಗಿ ಮಾಡಿದ್ದೀನಿ. Okay. ವಿಲ್ಲನ್ ಸಿನಿಮಾದಲ್ಲಿ ಮುರಳಿ ಮಾಸ್ಟರ್ ಇರ್ತಾನೆ, ವಿಲ್ಲನ್ಗೆ ಅಸ್ಟೆಂಟ್ ಆಗಿ ಮಾಡಿದ್ದೆ. ಇನ್ ನಮ್ಮಲ್ಲಿ ಬೆಸ್ಟ್ ಡ್ಯಾನ್ಸರ್ ನನ್ಗೆ ಅಂದ್ರೆ ಸರ್ ಎಲ್ಲರ ಹತ್ರನು, ಅಂದ್ರೆ ನಾವು ನಮ್ಮ ಇದನ್ನ ಎಲ್ಲರ ಹತ್ರನು ನಾವು ತೋರ್ಸ್ಬೇಕಂದ್ರೆ ನಮ್ಮ ಟ್ಯಾಲೆಂಟ್ ಇವ್ರ ಕೈಯಲ್ಲಿ ಏನ್ ಮಾಡಿಸ್ಬೋದು, ಅವ್ರ ಕೈಯಲ್ಲಿ ಏನ್ ಮಾಡಿಸ್ಬೋದು, ಡಿಫ್ರೆಂಟ್. ಅಂದ್ರೆ ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದ್ರೆ ಎಲ್ಲ ಸೆಲೆಬ್ರಿಟಿ ಜೊತೆ ಕೆಲಸ ಮಾಡಿದಷ್ಟು ನಮ್ಗೊಂದು ಎಕ್ಸ್ಪೀರಿಯನ್ಸ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಲ್ ಟೈಮ್ ಬೆಸ್ಟ್ ಡ್ಯಾನ್ಸರ್ಸ್ ಅಂದ್ರೆ ಒಂದು ಅಪ್ಪು ಅವರು, ನೆಕ್ಸ್ಟ್ ಶಿವಣ್ಣ ಅವರು, ಧ್ರುವ ಅವರು ಕೂಡ. ಸೊ ಇವ್ರಗಳ ಬಗ್ಗೆ ಹೇಳೋದಾದ್ರೆ, ನನ್ನ ಅಪ್ಪು ಸರ್ ಜೊತೆ ಒಂದು ಕೆಲಸ ಮಾಡಿಲ್ಲ ಸರ್. ಅದೊಂದು ನನ್ಗೆ ಯಾವಾಗಲೂ ಅವ್ರಿಗಿದ್ದೇ ಇರುತ್ತೆ. ನಾನು ಮಾಸ್ಟರ್ ಕಾರ್ಡ್ ತಗೊಂಡು ನನ್ನ ಮದುವೆ ಕಾರ್ಡ್ ಕೊಡಕ್ ಹೋದಾಗ, ಅವಾಗ ಸಿಕ್ಕಿದಾಗ ಅವಾಗ ಕೇಳಿದ್ರು, ಏನು ಇನ್ನೂ ಮಾಸ್ಟರ್ ಕಾರ್ಡ್ ತಗೊಂಡಿಲ್ಲ ಸರ್? ತಗೊಂಡೆ ಮಾಸ್ಟರ್ ಕಾರ್ಡ್ ಓಕೆ ಅಂದಾಗ, ಏನು ಮಾಸ್ಟರ್ ಹೇಳೇ ಇಲ್ಲ ನೀವು ಅಂತಂದ್ರೆ, ಬನ್ನಿ ಒಂದ್ಸಲ ಆಫೀಸಲ್ಲಿ ಮಾತಾಡೋಣ, ವರ್ಕ್ ಮಾಡೋಣ ಜೊತೆಲಿ ಯಾವ ಇಯರ್ ಅಲ್ಲಿ? ಸರ್ 2020 ಸರ್ 20 ಅಲ್ಲಿ. ವರ್ಕ್ ಮಾಡೋಣ ಅಂತ ಹೇಳಿದ್ರು. ಅದೇನೋ ಕೊನೆಗೂ ಆಗ್ಲಿಲ್ಲ. ಅದೊಂದು ನನ್ನ ಕೆರಿಯರಲ್ಲಿ ಮೈನಸ್ ಆಯ್ತು. ಶಿವಾನಂದ್ ಜೊತೆ ಕೆಲಸ ಮಾಡಿದ್ದೀನಿ. ಯಾವ ಸಿನಿಮಾ ಮಾಡಿದ್ರಿ? ಬೈರಾಗಿ ಅಂತ ಒಂದು ಬೈರಾಗಿ, ಸಾಂಗ್ okay. ಮಾಡಿದ್ದೀನಿ. ಆಮೇಲೆ ಅಸ್ಟೆಂಟ್ ಆಗಿ ತುಂಬಾ ಮಾಡಿದ್ದೀನಿ. Okay. ಕೊರಿಯೋಗ್ರಾಫರ್ ಬೈರಾಗಿ ಅಂತ ದಾಳಿ ಮತ್ತೆ ಅವ್ರ ಕಾಂಬಿನೇಷನ್. ಅದರಲ್ಲಿ ಒಂದು ಬಿಟ್ಟದ ಒಂದು ಸಾಂಗ್ ಬಂದಿತ್ತು, ಓಕೆ ಒಂದು ಫೀಲಿಂಗ್ ಸಾಂಗ್, ಅದೊಂದು ಮಾಡಿದ್ದೆ. ಧ್ರುವ ಸರ್ ಜೊತೆ ನನ್ನ ಮುರಳಿ ಮಾಸ್ಟರ್ಗೆ ಬ್ಯಾಕಪ್ ಆಗಿ ಮಾಡ್ಬೇಕಾದ್ರೆ ಅವ್ರ ಜೊತೆ ಕೆಲಸ ಮಾಡಿದೆ. ಒಬ್ಬೊಬ್ರಿಗೆಲ್ಲ ನೀವು ವರ್ಕ್ ಮಾಡಿದ್ರಾ? ಅಂದ್ರೆ ಜೊತೆಲಿ ಮುರಳಿ ಮಾಸ್ಟರ್ ಜೊತೆಲಿ ಬ್ಯಾಕಪ್ ಆಗಿ ಮಾಡಿದ್ದೆ. ಅದ್ ಬಿಟ್ರೆ ಅವ್ರು ಈವೆಂಟ್ಸ್ ಅದೆಲ್ಲ ಮಾಡಿದ್ರು ಧ್ರುವ ಸರ್. ಓಕೆ ವಾಟ್ ನೆಕ್ಸ್ಟ್ ನಿಮ್ಗೆ? ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದೆ? ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಏನಿದೆ? ಅಂದ್ರೆ ಬರೀ ಕೊರಿಯೋಗ್ರಾಫರ್ ಆಗಿ ಮುಂದುವರಿಬೇಕು ಅನ್ಕೊಂಡಿದ್ರಾ ಅಥವಾ ಡೈರೆಕ್ಷನ್ ಕಡೆನ ಒಲವು ತೋರ್ಬೇಕು ಅನ್ಕೊಂಡಿದ್ರಾ, ಹೇಗೆ? ಇಲ್ಲ ಸರ್, ಡೈರೆಕ್ಷನ್ ಅನ್ನೋದು ಇನ್ನೂ ನನ್ನ ಮೈಂಡ್ಗೆ ಅಷ್ಟು ಇದಿಲ್ಲ. ಓಕೆ ಒಂದು ಬೆಸ್ಟ್ ಕೊರಿಯೋಗ್ರಾಫರ್ ಆಗಬೇಕು, ಒಂದು ಅಂದ್ರೆ ಒಂದು ಮೇಲೆ ಇನ್ನೊಂದು ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅಂತ ಒಂದು ಆಸೆ ಇದೆ. ಅದು ಬಿಟ್ರೆ ಒಂದಷ್ಟು ಜನನ ನನ್ನ ಕಡೆಯಿಂದ ಒಂದಷ್ಟು ಜನಕ್ಕೆ ನಾವೇನ್ ಕಲ್ತಿದ್ವೋ ಅದು ಒಂದಷ್ಟು ಜನಕ್ಕೆ ಹೇಳ್ಕೊಡ್ಬೇಕು